ನೀನು ಉಂಡ ಮನೆಗೆ ದ್ರೋಹ ಬಗೆತಾ ಇದೀಯ. ಆಗ ನಾಯಿ ಹೇಳುತ್ತೆ, ನೀನು ಮಾಲೀಕನ ದೊಡ್ಡ ನಂಬಿಕಸ್ತ ಅಲ್ವಾ. ಮಾಲೀಕ ಮತ್ತು ನೌಕರ ಇಬ್ಬರೂ ತಮ್ಮ ಕರ್ತವ್ಯ ನಿಭಾಯಿಸಬೇಕು. ನನ್ನ ಮೇಲೆ ಅವನಿಗೆ ಗಮನ ಇಲ್ಲದ ಮೇಲೆ ನಾನು ಯಾಕೆ ಅವನ ಮೇಲೆ ಗಮನ ಇಡಲಿ? ಆತ ನಿನ್ನನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ನೀನೇ ಅವನನ್ನು ಎಬ್ಸು ಅಂತ. ನಾಯಿ ಮಾತನ್ನು ಕೇಳಿ ಕತ್ತೆಗೆ ಕೆಟ್ಟ ಕೋಪ ಬರುತ್ತೆ. ಕತ್ತೆ ಜೋರಾದ ದನಿಯಲ್ಲಿ ಕೂಗೋದಕ್ಕೆ ಶುರು ಮಾಡುತ್ತೆ. ಆಗ ಮಾಲೀಕ ಗಾಢ ನಿದ್ದೆಯಲ್ಲಿದ್ದ. ಆದರೆ ಕತ್ತೆ ಈ ರೀತಿ ಅರ್ಚಾಡೋದನ್ನು ಕೇಳಿ ಧೋಬಿಗೆ ಎಚ್ಚರ ಆಗತ್ತೆ. ಧೋಬಿಗೂ ಬಹಳನೇ ಸಿಟ್ಟು ಬರುತ್ತೆ. ದೊಡ್ಡ ಒಂದು ದೊಣ್ಣೆ ತಗೊಂಡು ತಂದು ಕತ್ತೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ.